ನಮ್ಮ ಎಲ್ಲಾ ಸ್ಪರ್ಧಿಗಳು ಇವತ್ತೇನ್ ಸೆಲೆಬ್ರಿಟೀಸ್ ಆಗಿ ಮಿಂಚ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ನಮ್ಮ ಸಿಂಧನೂರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಖುಷಿನೇನಪ್ಪ ನಮ್ಮ ಎಲ್ಲಾ ಸ್ಪರ್ಧಿಗಳಂದ್ರೆ ಆಕ್ಚುಲಿ ಸಿಂಧನೂರಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲಾ ಸ್ಪರ್ಧಿಗಳು ನೀವೇನು ಸೂಚಿದಾರ ಇಟ್ಕೊಂಡು ಇಲ್ಲಿನ ವೆಲ್ಕಮ್ ಮಾಡಕ್ ಕಾಯ್ತಾ ಇದ್ಯಾ? ಹಾಡು ಮಾತ್ರ ಬರ್ತಾ ಇದೆ, ಇವನು ಆಕಾರ ಬರ್ತಾ ಇಲ್ವಲ್ಲ. ತಮ್ಮ ಏನೋ ಮಾಡ್ತಿದ್ದೆ? ಕ್ಯಾರವಾನ್ದಾಗ ಕುಣಿಸ್ಬಿಟ್ರಕ್ಕ ನನಗೆ ಗೊತ್ತೇ ಇಲ್ಲ. ಇವನ್ನ ಕ್ಯಾರವಾನ್ ಕೂರಿಸಿ ಕರೀತಾನೆ ಇಲ್ಲ. ಓಕೆ, ಬಂದಿದ್ದಾರೆ ಇವಾಗ. ನಮ್ಮ ಎಲ್ಲ ಸ್ಪರ್ಧಿಗಳು ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಮಾಡಿ ಮಂತ್ರಾಲಯದಲ್ಲಿ ಸರಿಗಮಪ ಪರಿಮಳವನ್ನ ಬೀರಿ ಗುರು ಸಾರ್ವಭೌಮರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಸ್ವರಗಳ ಪೂಜೆ ಮಾಡಿ ರಾಗದ ಪರಿಮಳದ ಅಕ್ಷತೆಯನ್ನ ತಗೊಂಡು ಬಂದಿದ್ದಾರೆ. ಬನ್ನಿ ಅದರ ಒಂದು ದೃಶ್ಯವನ್ನ ನೋಡಿ ಕಣ್ತುಂಬಿಕೊಳ್ಳೋಣ. ಒಂದು ಪ್ರೀತಿಯ ಸ್ವಾಗತದ ಚಪ್ಪಾಳೆ ಬರಬೇಕು ನಿಮ್ ಕಡೆಯಿಂದ. ಬಾಳು, ನಾವು ಉತ್ತರ ಕರ್ನಾಟಕಕ್ಕೆ ಬಂದಿದೀವಿ. ಬಾಳು ಫ್ಯಾನ್ಸ್ ಎಷ್ಟು ಇದ್ದೀರಾ? ಇನ್ನೊಂದ್ಸಲಿ ಕೇಳ್ತೀನಿ, ಬಾಳು ಫ್ಯಾನ್ಸ್ ಎಷ್ಟು ಇದ್ದೀರಿ? ನಾವು ಕೈ ಎತ್ತಿದ್ವಿ ಕಣ. ಏನೋ ಹೇಳುತ್ತಮ್ಮ, ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಏನ್ ಹೇಳ್ತೀಯಾ? ಇವ್ರ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನ ಆಯ್ತ. ಏನ್ ಹೇಳ್ಬೇಕು ಅನ್ನೋದು ಇಂತ ವೇದಿಕೆ ಮೇಲೆ ನಿಂತ ಬಾಯಿ ಬರಂಗಿಲ್ಲ. ಯಾಕಂದ್ರ ಇವ್ರು ನೋಡಿದ ತಕ್ಷಣ ನಾವು ನಮ್ಮನಿಗೆ ಗಾಬಾದಂಗ ಆಗ್ಬಿಟ್ಟು ಇಷ್ಟು ಜನ ಹೆಂಗ ಅಂತೇಳಿ, ಇಷ್ಟೆಲ್ಲ ಯಾರ ಅಭಿಮಾನಿ ಇದ್ದಾರೆ ಅಂತೇಳಿ ಕೈ ಎತ್ತಿದ್ರಲ್ಲ, ಅವ್ರಿಗೆ ನಾ ಯಾವತ್ತೂ ಋಣಿ ಆಗಿರ್ತೀನಿ ಅಂತ ಹೇಳ್ಬೋದಕ್ಕ. ಒಂದ್ಸಲಿ ನಮಸ್ಕಾರ ಹೇಳ್ಬೋಣ ಸಿಂಧನೂರ್ಗೆ ನಿನ್ ಸ್ಟೈಲ್ ಅಲ್ಲಿ. ನಮಸ್ಕಾರ ರೀ ಎಲ್ಲರಿಗೂ. ಆರಾಮದಿರಿಲ್ಲ? ಗೆದ್ದದ್ರೆ ನಾವು ಗೆದ್ದದೇವಿ. ಥ್ಯಾಂಕ್ ಯು ಸೋ ಮಚ್. ಒಂದು ಕಿಚ್ಚ ಹಾಡಾಡೋ, ಒಂದೆರಡು ಲೈನ್ ಹಾಡಾಡೋ. ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಬಿಸಳ ಧೂಳ, ಹೌದು ಮಾವ ಅಂದರ ಮುತ್ಯ ಎದ್ದನಿತ್ತ ಹೊಡಿತನ ಸೀಳ. ಕುಣಿತಾಳ ನನ್ನ ಕಾಲ ಹತ್ತದ ಕುಣಿತಾಳ, ಜಿಗಿತಾಳೋ ಈಕಿ ಜಿಗಿತಾಳ, ಜಿಂಕಿ ಜಿಗದಂಗ ಜಿಗಿತಾಳ. ಬಾಳುಗೆ ಈಗ ನನಗ್ ಬಹಳ ಇಷ್ಟ ಆಗಿದ್ದಂದ್ರೆ, ಇಲ್ಲಿ ಬರಕ್ಕಿಂತ ಮುಂಚೆ ಲೆಫ್ಟ್ ರೈಟ್ ನೋಡ್ತಾ ಇದೆ ಎಲ್ಲಾ ಕಡೆ ಕಾರಟಗಿ ಅಂದಾಗೆಲ್ಲ ನಮ್ಗೆ ನಮ್ಮ ಪ್ರೀತಿಯ ದ್ಯಾಮೇಶನೇ ಕಾಣಿಸ್ತಾ ಇದ್ದ. ದ್ಯಾಮೇಶ ನಮ್ಮೂರು ಕಾರಟಗಿ ಹತ್ರ ಬಂದಿದ್ದೀವಿ. ಎಲ್ರು ಹೇಗಿದ್ದೀರಾ? ಸಿಂಧನೂರು ಚೆನ್ನಾಗಿದ್ದೀರಾ? ಹಲೋ ಮಿಸ್ಟರ್, ನಮ್ಗೆ ಗೊತ್ತು ನಿಮ್ಮೂರ್ ಕಡೆ ಬಂದಿದೀವಿ ಅಂತ. ನಮ್ಮನ್ನೆಲ್ಲ ಹಿಂದೆ ಹಾಕ್ಬಿಟ್ಟ ನೋಡು, ಮುಂದೆ ಹೋಗ್ಬಿಟ್ಟ. ಇಲ್ಲಿ ಬಾರೋ, ಹಿಂದೆ ಒಂದು ಹೂವಿದೆ, ಆ ಹೂವನ್ನೇ ಮರೆಸ್ತಾ ಇದೆಯಲ್ಲ ಅಂದ್ರೆ ನಾನು. ಹೇಳೋ, ಎಷ್ಟು ಜನ ಪ್ರೀತಿ ತೋರಿಸ್ತಾ ಇದಾರೆ ನೋಡು. ಇಷ್ಟು ದಿನ ಅಕ್ಕ ಬೆಂಗಳೂರಲ್ಲಿ ಆಡ್ತಾ ಇದ್ದೆ, ಇವತ್ತು ನಮ್ಮೂರಲ್ಲೇ ನಾನು ಆಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಖುಷಿ ಇದೆ ಅಕ್ಕ. ಆಕ್ಚುಲಿ ಎಷ್ಟೋ ಜನ ಇಲ್ಲಿ ಬಂದಿರೋರು, ನಿನ್ನ ನೋಡಕ್ ಬಂದಿರೋರು, ನಿನ್ನ ಕೈಯಾರೆ ಹೂನ ತಗೊಂಡಿರ್ತಾರೆ, ತಾವು ಮುಡ್ಕೊಂಡಿರ್ತಾರೆ, ದೇವರಿಗೆ ಅರ್ಪಿಸಿರ್ತಾರೆ. ಇವತ್ತು ಆ ಕಣ್ಣುಗಳು, ಆ ಕೈಗಳು ಇವತ್ತು ನಮ್ಮ ದ್ಯಾಮೇಶನ್ಗೆ ಚಪ್ಪಾಳೆ ಹೊಡೆಯೋದಕ್ಕೆ ಇಲ್ಲಿ ಬಂದಿದೆಯಲ್ಲ, ಇದು ಕಣ ನಿಜವಾದ ಸಾಧನೆ ಅಂದ್ರೆ. ಇದು ಕಣ ದ್ಯಾಮೇಶ. ಆ ಕೈಗಳಿಗೆ, ಆ ಕಣ್ಣುಗಳಿಗೆ, ಆ ಸ್ನೇಹಿತರಿಗೆ ಅವ್ರಿಗೇನ್ ಹೇಳ್ತೀಯಾ? ಏನ್ ಹೇಳ್ಬೇಕಕ್ಕ, ಇಷ್ಟು ಪ್ರೀತಿ ತೋರಿಸಿದ್ದಾರೆ. ನನ್ನೆಲ್ಲೋ ಇದ್ದನ್ನ ಕರ್ಕೊಂಬಂದು ಜಿ ಕನ್ನಡ ಕರ್ಕೊಂಬಂದು ಇಷ್ಟೆಲ್ಲ ಬೆಳೆಸಿ ತುಂಬಾ ಸಪೋರ್ಟ್ ಮಾಡಿದೀರಾ. ನೀವು ನನ್ನ ಮನೆ ಮಗ ಅಂತ ನಂಬ್ಕೊಂಡಿದ್ದೀರಾ. ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀನಕ್ಕ. ಅದು ಬರ್ಲಿ ಚಪ್ಪಾಳ ದ್ಯಾಮೇಶನ್ಗೆ. ಓಕೆ ದ್ಯಾಮೇಶ, ಈ ಊರ್ ಬಗ್ಗೆ ಎಲ್ಲ ಸ್ವಲ್ಪ ಆಮೇಲೆ ಹೇಳ್ತಾ ಇರ್ಬೇಕು. ಯಾವ್ಯಾವ ಫೇಮಸ್ ಅಡ್ಡ ಇದೆ, ನೀನೆಲ್ಲೆಲ್ಲಿ ಹೋಗ್ತಿರ್ತೀಯ ಅದೆಲ್ಲ ಹೇಳ್ತಾ ಇರ್ಬೇಕು, ಓಕೆನಾ? ಬಟ್ ಅದಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳಿದಂಗೆ
ಇವರೆಲ್ಲರೂ ಮಂತ್ರಾಲಯಕ್ಕೆ ಹೋಗಿ ನಮ್ಮ ಸ್ಪರ್ಧಿಗಳು ಗುರು ಸಾರ್ವಭೌಮರ ದರ್ಶನವನ್ನ ಪಡ್ಕೊಂಡು ಬಂದಿದ್ರೆ ಆ ದರ್ಶನವನ್ನ ನಾವೆಲ್ಲ ಈಗ ನೋಡಿ ಆ ಪುಣ್ಯವನ್ನ ನಾವು ಹಂಚ್ಕೊಳ್ಳೋಣ ಬನ್ನಿ. ನಮ್ಮ ಇವತ್ತಿನ ಎಲ್ಲಾ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದಾರೆ. ಇದುವರೆಗೂ ಅವರು ಜನರಿಗಾಗಿ ಹಾಡ್ತಾ ಇದ್ರು, ಇವತ್ತು ರಾಯರಿಗಾಗೆ ಹಾಡಿ ಬಂದಿದ್ದಾರೆ. ಅದು ಮಂತ್ರಾಲಯದಲ್ಲಿ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಗುರುಗಳ ಸಾನ್ನಿಧ್ಯದಲ್ಲಿ ಹಾಡಿದ್ದೀರಾ. ಆ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತು ಇಲ್ಲಿ ಸಿಂಧನೂರಿಗೆ ಬಂದಿದ್ದಾರೆ. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ರ ಆಗುವಂತಹ ಸಮಯ. ಈ ಸಂದರ್ಭದಲ್ಲಿ ರಾಯರ ಆಶೀರ್ವಾದ ಸಿಕ್ಕಿರೋದು ಇವರೆಲ್ಲರ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಶ್ಮಿ, ನಿಮ್ಮ ಅನುಭವ ಆ ಸಾನ್ನಿಧ್ಯದಲ್ಲಿ, ಗುರುಗಳ ಸಾನ್ನಿಧ್ಯದಲ್ಲಿ ಅವ್ರಿಗಾಗಿ ಹಾಡಿದಂತಹ ಒಂದು ಅನುಭವ ಹೇಗಿತ್ತು? ತುಂಬಾನೇ ಖುಷಿ ಆಯ್ತು ಮ್ಯಾಮ್. ಆಕ್ಚುಲಿ ನಮ್ಮ ಸಿಂಧನೂರ್ ಅಂದ್ರೆ ಏನು ಜನ ಅಪ್ಪ ಅಂತೂ ಹೌದೌದು, ಬಹಳ ಜನ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ಳುತ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಾನಿ. ಅಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಕಡೆನ ಒಂದು ಹಾಯ್ ಹೇಳಿಸ್ಬಿಡೋಣ. ಸಿಂಧನೂರ್ ನಿಮ್ಮೂರಲ್ಲಿ ಈ ತರ ಇರಕ್ ಚಾನ್ಸೇ ಇಲ್ಲ ನೋಡಿ. ಅಮ್ಮ ಮಾಡಿದ ಕೊಬ್ಬರಿ ಎಣ್ಣೆ ಯಾರಿಗೆ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಒಂದು ಬ್ರಾಂಚ್ ಇಲ್ಲಿ ಕೂಡ ಓಪನ್ ಮಾಡಲಾಗುತ್ತೆ ಸದ್ಯದಲ್ಲೇ. ಹೇಳ್ಬೇಕು ಹೆಂಗನ್ಸ್ತಿದೆ ಸಿಂಧನೂರಿಗೆ ಒಂದು ಟಕ್ ಟಕ್ ಅಂತ ಹೇಳು. ಸಿಂಧೂರು ಅದು power. ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತದೆ. ಹೌದು, ಇಲ್ಲಿ ಬಂದು ಖುಷಿ ಆಗದ್ ಬಿಡು. ಇವಳು ಎಷ್ಟ್ ನೀರ್ ಖರ್ಚಾಯ್ತು ಹೇಳು ಕೂದಲು ತೊಳಿಯಕ್ಕೆ. ನೀ ಹೇಳ್ಬೇಕು, ನೀ ಹೇಳು. ಹೇಗಿದ್ದೀರಾ? ಅವಳು ಸಿಂಗರ್ ಅಲ್ವಾ, ಅದಕ್ಕೆ ಅವಳು ಅಷ್ಟೇ. ಸಿಂಧೂರು ಹೇಗಿದ್ದೀರಾ? ಇವಳು ವಯಸ್ಸು ಸುದೀಕ್ಷಾ ವಯಸ್ಸು ಅಂದ್ರೆ ಇಲ್ಲಿ ಬರೀ ಉಸಿರು ಮಾತ್ರ ಬರುತ್ತೆ. ಹೇಳಮ್ಮ. ನಮಸ್ಕಾರ ಸಿಂಧನೂರ, ಹೇಗಿದ್ದೀರಾ? ನಾನು ಸಿಂಧನೂರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಲಹರಿ ಧ್ವನಿಯನ್ನ ನಾವು ಹಾಡಲ್ ಬಿಟ್ಟು ಬೇರೆ ಯಾವ ಟೈಮಲ್ಲಿ ಕೇಳಲೇ ಇಲ್ಲ. ಸಿಂಧನೂರು ನಿಮ್ಮ ಪವರ್ ಹಂಗಿದೆ ಕಣ್ರಿ. ಸೂಪರ್ ಸೂಪರ್. ನೀನು ಬಂದ್ ಮುಂದೆ ಬಂದು ಹೇಳಿ ಇನ್ನೊಂದ್ಸಲಿ ಸಿಂಧನೂರು ಜೋಶಲ್ಲಿ ಹೇಳು. ಅದೇ ಜೋಶಲ್ಲಿ ನಮಸ್ಕಾರ ಸಿಂಧನೂರು, ಹೇಗಿದ್ದೀರಾ ಎಲ್ಲ? ಸೂಪರ್ ಬೇಬಿ, ಸೂಪರ್ ಸೂಪರ್. ಈಗ ನಮ್ಮ ಭೂಮಿಕಾ ಗಣೇಶ್ ಪುಣ್ಯನ ಯಾಕೆ ಹಂಗೆ ಹೇಳ್ತಾ ಇದ್ಯಾ? ನಿಮ್ಮನ್ನ ನೋಡ್ತಾರ ನನ್ ಪುಣ್ಯ ಆತರ ಭಯ ಆಗೋಯ್ತು ನನ್ಗೆ. ಹಂಗ ಹೇಳ್ದ ಅವನು. ಬೇಬಿ ನೀನ್ ಹೇಳ್ ಬೇಬಿ. ನಮಸ್ಕಾರ ಸಿಂಧನೂರು, ಹೇಗಿದ್ದೀರಾ? ನಮಸ್ಕಾರ ರೀ ಸಿಂಧನೂರು, ಹೇಗಿದೆ ಎಲ್ಲರ? ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹುಡುಗಿರಿಗೆ ಇವ್ನ ನಂಬರ್ ಬೇಕಾಗ್ಬೋದು. ನಂಬರ್ ಹೇಳ್ಬೇಡ ಕಣೋ. ನಮಸ್ಕಾರ ಎಲ್ರಿಗೂ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲಾನು ಮನೋರಂಜನೆ ಮನೋರಂಜಿಸಲಿದ್ದೇವೆ. ಕಾಯ್ತಾ ಇರಿ, ನಿಮ್ಗೆ ಇಷ್ಟವಾಗಿರೋ ಹಾಡುಗಳನ್ನ ಹಾಡ್ತೇವೆ. ಫುಲ್ ಮಜಾ ಮಾಡಿ. ನನ್ ಮೈಕ್ ಹೊರಗಾಗ್ತಾ ಇಲ್ಲ. ಇದು ಮೈಕ್ ಅಷ್ಟೇ ಸೈಜ್ ಬಂದಿದೆ. ಹಾಯ್ ಹೇಳು ಬೇಬಿ ನೀನು. ಹಾಯ್ ಸಿಂಧನೂರ್ ಹೇಳು. ಲೈಕ್ ಇಸ್ಕೊಡು, ಎಲ್ಲಾರ್ಗೊಂದ್ ಲೈಕ್ ಇಸ್ಕೊಡು. ಅವಳು ಒಂಥರ ಕ್ಯೂಟಿ ನಮ್ ಕಾರ್ಯಕ್ರಮದ್ದು. ಈ ಎಲ್ಲಾ ಸ್ಪರ್ಧಿಗಳು ನಿಮಗೋಸ್ಕರ ಅದ್ಧೂರಿ ಮನೋರಂಜನೆಯನ್ನ ಕೊಡಲಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇವರ ಜೊತೆಯಲ್ಲಿ. ಬನ್ನಿ ಧಾಮ್ ಧೂಮ್ ಅಂತ ಸಿಂಧನೂರಲ್ಲಿ ಸರಿಗಮಪ ಸಂಗೀತ ಮಹೋತ್ಸವ ಸೆಲೆಬ್ರೇಟ್ ಮಾಡೋಣ. ಬರ್ಲಿ ಜೈಕಾರ ನಮ್ಮ ಸಿಂಧನೂರ್ಗೆ. ಆಲ್ ದಿ ಬೆಸ್ಟ್. ಅಂದ್ರೆ ಹೋಗ್ಬೇಕು ಕಣ್ರು.